I think ನೀವು ಟ್ರೇಲರ್ ಮತ್ತೆ ಬ್ರಷಸ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗಿರಬೇಕು that this film is pertaining to a very very important issue and a very serious issue that is going on right now in the market or in the generation of today ಅಂತ ನಮ್ಮ ಫೋನ್ಸ್ ಅಲ್ಲಿ ನಮಗೆ ನಾವು ಎಲ್ಲರೂ ನಾವೇನು ಜನರೇಷನಲ್ಲಿ ಇದ್ದೀವಿ ಸಖತ್ ಅಡಿಕ್ಷನ್ ಹೇಳ್ಬೋದು, ಇಲ್ಲಾಂದರೆ ನಮಗೆ ನಮ್ಮ ಫೋನ್ಸ್ ಕಂಡ್ರೆ ತುಂಬಾ ಇಷ್ಟ. ಆ್ಯಂಡ್ ನಮಗೆ ಪರ್ಸ್ನಲ್ ಕಾನ್ವರ್ಸೇಷನ್ಸ್ಗಿಂತ ಇವಾಗೆಲ್ಲ ಫೋನ್ಸ್ ಯೂಸ್ ಮಾಡೋದು ಅಥವಾ ಕಮ್ಯುನಿಕೇಟ್ ಥ್ರೂ ಫೋನ್ ತುಂಬ ಈಸಿ ಆಗಿಬಿಟ್ಟಿದೆ ನಮಗೆ. ಆ್ಯಂಡ್ ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಫೋನ್ ಇಸ್ ಬಿಕಮ್ ಆರ್ ನ್ಯೂ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಅದರಲ್ಲೇ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದರೆ, ಆ ಒಂದು ಅಡಿಕ್ಷನಲ್ಲಿ ಸಾಕಷ್ಟು ಗೇಮ್ಸು ಇದೆ. ಫಾರ್ ಎಕ್ಸಾಂಪಲ್, a lot of Gen X, new gen people play this game called the PUBG, or there could be other very very different kinds of online games that a lot of younger people are addicted to and love playing. ಸೊ ಅದನ್ನು ಒಂದು ಲೀಗ್ ತಗೊಂಡು, ಅದನ್ನು ಒಂದು ಥ್ರೆಡ್ ತಗೊಂಡು ನಮ್ಮ ರಜನ್ ಅವರು ಈ ಥರ ಒಂದು ಡಿಫ್ರೆಂಟ್ ಆಗಿರೋದು, ಅದ್ಭುತವಾಗಿರೋದು ಒಂದು ಕತೆ ಮಾಡಬೇಕು, ಈ ಥರ ಒಂದು ಸೋಷಿಯಲ್ ಮೆಸೇಜ್ ಕನ್ವೆ ಮಾಡಬೇಕು, ಈ ಥರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಚೆ ತರಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ I think that is really important, that how you portray a message like this in a film like this, it becomes extremely important. And ಆ ಒಂದು ಸ್ಕ್ರೀನ್ ಪ್ಲೇ ಮೂಲಕ, ಕತೆ ಮೂಲಕ ಆ ಒಂದು ಹೇಳೋ ಪ್ರಯತ್ನ ಪಟ್ಟಿದ್ವಿ ನಾವೆಲ್ಲರೂ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಹೋಪ್ ದಟ್ ಈ ಒಂದು ಶ್ರಮ ಮತ್ತು ಈ ಒಂದು ಎಫರ್ಟ್ ಎಲ್ರಿಗೂ ರೀಚ್ ಆಗುತ್ತೆ, ಬಿಕಾಸ್ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಸಾಂಗ್ಸ್ ಇದೆ, ಆ್ಯಕ್ಷನ್ ಇಸ್ ಫಿನಾಮಿನಲ್ ಇನ್ ದ ಫಿಲ್ಮ್, ಲೊಕೇಶನ್ಸ್ ಆರ್ ಗ್ರೇಟ್, the dialogue, the screenplay, direction and production is fantastic. But I think ಅದಕ್ಕಿಂತ ಅದ್ರ ಮೇಲೆ ಅದನ್ನ ಮೀರಿ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ಪಾಯಿಂಟ್ ಕನ್ವೆ ಮಾಡಬೇಕು ಅಂತ, ಆ ಒಂದು ಪಾಯಿಂಟ್ ಈ ಸಿನಿಮಾ ಮೂಲಕ ಐ ಥಿಂಕ್ ಇಸ್ ಗೋಯಿಂಗ್ ಟು ಬಿ ವಿಲ್ ಬಿ ಏಬಲ್ ಟು ಕನ್ವೆ ಟು ದಿ ಆಡಿಯನ್ಸಸ್. ಆ್ಯಂಡ್ ಐ ಥಿಂಕ್ ಫಿಲ್ಮ್ಸ್ ಹ್ಯಾವ್ ಬಿಕಮ್ ಸಚ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ಒಂದು ಸಿನಿಮಾ ಮೂಲಕ ನೀವು ಸಾಕಷ್ಟು ಥಿಂಗ್ಸ್ ತುಂಬ ಈಸಿಯಾಗಿ, ತುಂಬ ಜನರಿಕ್ ಆಗಿ ತೋರಿಸ್ಬೋದು ಜನಕ್ಕೆ. ಆ್ಯಂಡ್ ಇಟ್ ಡಸಂಟ್ ಈವನ್ ಟೇಕ್ ಟು ಮಚ್ ಆಫ್ ಎನ್ ಎಫರ್ಟ್ ಫಾರ್ ಅಸ್ ಟು ಡೂ ದ್ಯಾಟ್. ಆ್ಯಂಡ್ ಅದಕ್ಕೆ ನಾವು ಸೈಮಲ್ಟೇನಿಯಸ್ ಆಗಿ ತಮಿಳ್ನಾಡು ಮತ್ತು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಶೋಕ್ ಅವರು ಹಿ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ತಮಿಳ್ನಾಡು ಆ್ಯಂಡ್ ಹಿ ಈಸ್ ನೌ ಡೂಯಿಂಗ್ ಕನ್ನಡ ಥ್ರೂ ದಿಸ್ ಫಿಲ್ಮ್. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ರಜನ್ ಅವ್ರ ಬಗ್ಗೆ ಹೇಳಬೇಕು. ಡೈರೆಕ್ಷನಲ್ಲಿ ಅವ್ರ ಫಸ್ಟ್ ಸಿನಿಮಾ, ಬಟ್ ಪ್ರೊಡಕ್ಷನ್ ಫೈನಾನ್ಸಲ್ಲಿ ತುಂಬ ಸಿನಿಮಾಗಳು ಆಲ್ರೆಡಿ ಮಾಡಿದ್ದಾರೆ. ತುಂಬ ಖುಷಿ ಏನಾಗುತ್ತೆ ದಟ್ ಅವ್ರ ಪ್ಯಾಷನ್ ಮತ್ತು ಇಂಟ್ರೆಸ್ಟ್ ಇದೆ ಅಲ್ಲ ಸಿನಿಮಾ ಮಾಡಬೇಕು ಅಂತ, ಅದು ಐ ಥಿಂಕ್ ಒಬ್ಬ ಫಿಲ್ಮ್ ಮೇಕರಲ್ಲಿ ಇರಬೇಕು. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್.